ರಶ್ಮಿ ಏನು ಪ್ರಾಬ್ಲಮ್ಮು ನೋವೇಂದು ಅರ್ಥವೈತೆ ಇಲ್ವಲ್ಲ ಫುಲ್ಲು ಡಲ್ಲು ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗವಳೆ. ಹೌದಾ? ಅಷ್ಟು ಚೆನ್ನಾಗಿ ನಂಬರ್ ಸ್ಕೋರ್ ಮಾಡ್ತಿದ್ಲು. ಏನಿದೆ ಈಗ ಹೇಳ್ತಾ ಇದೀಯಾ? ನಾನೇ ಸುಳ್ಳು ಹೇಳನೆ ತಂದಿನ ನೋಡಿ ರಿಪೋರ್ಟ್ ಕಾರ್ಡ. ಅಯ್ಯೋ ಏನು ಮಧು, ಯಾಕೆ ಈ ಥರ ಆಡ್ತಾ ಇದ್ದಾಳೆ? ಒಂದು ವಿಚಿತ್ರ ಅರ್ಥ ಆಗ್ತಾ ಇಲ್ಲ. ಫೋನ್ಗಿಂತ ಜಾಸ್ತಿ ಇಟ್ಕೊಂಡಳೆ ಹೆಂಗೆ ಮನೇಲಿ? ಒಂದೊಂದ್ಸಲ ಇಸ್ಕೋತಾಳೆ, ನಾನು ಅವತ್ತಿಂದ ಕೊಡ್ತಾ ಇಲ್ಲ. ಏನು ಅಂತಾನೆ ಅರ್ಥ ಆಯ್ತಲ್ವಲ್ಲ. ಗೋವಿಂದನ್ಗೆ ಹೇಳಿದ್ರು ಹುಸಿ ಹೊಡ್ದಾನ, ಅದಕ್ಕೆ ನಾನು ಹೇಳಿಲ್ಲ. ಅಯ್ಯೋ ಮಧು, ಹೇಳ್ಬೇಡ ಮಧು. ಬೇಡ ಬೇಡ, ಭಾವನ್ ಗೊತ್ತಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಚಂದ ಹೊಡೆದ್ಬಿಡ್ತಾರೆ, ಕೋಪ ಅವ್ರಿಗೆ. ಪಾಪ ಬೇಡ ಬಿಡು ಮಧು. ಹಂಗಲ್ಲ ರಶ್ಮಿ, ಹಿಂಗಾದ್ರೆ ಹೆಂಗೆ ಅವಳು ಭವಿಷ್ಯ? ಅಷ್ಟು ಚೆನ್ನಾಗಿ ಗೊತ್ತಿದ್ಲಂತೆ. ಅವ್ರು ಹೆಂಗೆ ಅಂತಿದ್ರು, 8th 9th ಅಷ್ಟು ಚೆನ್ನಾಗಿ ಗೊತ್ತಿದ್ಲು, ಇವಾಗ ಭಾಳ ಡಲ್ ಆಗೋಗಳೆ ಅಂತ. ಹಿಂಗಾದ್ರೆ ಭಾಳ ಕಷ್ಟ ತಾನೇ. ಏನಾಗಿದೆ ಇದಕ್ಕೆ ಹಿಂಗೆ ಆಡ್ತದಿದ್ದು? ಅಯ್ಯೋ ಏನು ಮಧು, ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಅವತ್ತು ನಾನು ಹೇಳಲೇ ಬೇಡವಾ ಅನಿಸ್ತಾ ಇದ್ದೀನಿ ನಿನ್ನ ಹತ್ರ. ಹೇಳು ಏನು? ಮಧು, ಅವಳು ಯಾವುದೋ ಹುಡುಗನಿಗೆ ಫೋನ್ ಮಾಡ್ತಾಳೆ ಮಧು. ಏನ? ಯಾವುದೋ ಹುಡುಗ ಫೋನ್ ಮಾಡಾಳು? ಏನು ರಶ್ಮಿ ಹಿಂಗೆ ಹೇಳ್ತಿದ್ದೀರಾ? ಹೇಳ್ಬೇಕಾ ನಮಗೆ? ಅಯ್ಯೋ ಮಧು, ಅದೇನೋ ಸೆಕೆಂಡ್ PUC ಹುಡುಗನಂತೆ. ಅದೇನೋ ನೋಟ್ಸು ಅದು ಇದು ಅಂತ ಹೇಳಿದ್ಲು. ನನಗೆ ಗೊತ್ತಾಯ್ತು. ಅದಕ್ಕೆ ನಾವು ಅವತ್ತಿಂದನೂ ಅಕ್ಕನ ಫೋನು ಕೊಡ್ತಾ ಇಲ್ಲ, ನನ್ನ ಫೋನು ಕೊಡ್ತಾ ಇಲ್ಲ. ನಾವು ಅವಾಯ್ಡ್ ಮಾಡಿದ್ದೀವಿ. ಏನು ನೀವೇನು ಹೆಂಗಸ್ರು ಕೂಲ್ವಾ ನೀವು? ಅಲ್ಲ, ಇಂಥ ಮ್ಯಾಟ್ರುಗಳು ಗೊತ್ತಾದ ತಕ್ಷಣ ಗಂಡಸ್ರುಗಳಿಗೆ ಮನೇಲಿ ಇವ್ರಿಗೆ ಹೇಳ್ಬೇಕು ನೀವು. ಅಯ್ಯೋ ಮಧು, ನಮಗೇನಿಗೆ ಬೈತಿದ್ದೀನಿ, ನನಗೇನಿಗೆ ಬೈತಿದ್ದೀನಿ? ನಾನೇನು ಮಾಡಲಿ? ನಾನು ಫೋನ್ ಮಾತಾಡೋ ಅಂತ ಹೇಳಿದ್ನಾ? ನೀವೇ ಕೊಟ್ರಿ ಅಂತ ನಾನು ಹೇಳ್ತಾ ಇರೋದು. ಅಯ್ಯೋ ಮಧು, ನಾವು ಕೊಡಲ್ಲ. ಚಾರ್ಜ್ಗೆ ಹಾಕಿದಾಗ ಫೋನ್ ಇಟ್ಕೋತವೆ, ಆಮೇಲೆ ಪ್ರಾಜೆಕ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಫೋನಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ತೊಗೊಳ್ತಾರೆ. ಅವಾಗ ಕೊಡೋಕ್ಕಾಗಲ್ಲ ಅನ್ನೋಕ್ಕಾಗುತ್ತಾ ಹೇಳು? ಕೊಟ್ಟೆ. ಅವತ್ತು ರೂಮ್ ಒಳಗಡೆ ಹೋಗ್ಬಿಟ್ಟು ಯಾರು ಕೂಡ ಫೋನ್ ಮಾತಾಡ್ತಿದ್ಲು. ಅವಾಗ ನೋಡಿದ್ಕೆ ಯಾವುದೋ ಹುಡುಗನ ನಂಬರ್ ಇತ್ತು. ಸರಿಯಾಗಿ ಮಾಡ್ತಾ ಇದ್ರಿ ಬಿಡು. ಅಲ್ಲ, ಏನು ಈ ವಯಸ್ಸಿಗೆ ಈ ಬುದ್ಧಿ ಕಲ್ತ್ಕೊಂಡು ಅವಳು? ಅದಕ್ಕೆ ನಂಬರ್ ಅಷ್ಟು ಕಮ್ಮಿ ತೆಗ್ದಿದ್ದಾಳ. ಈಗ ಅರ್ಥ ಆಯ್ತು ನನಗೆ. ಬುದ್ಧಿ ಇಲ್ಲ ಇವಕ್ಕೆ. ನವ್ಯಾ ಮಧು, ಕೂಲಕ್ಕೆ ಕೇಳು ನೀನು. ಬಾಯಿ ಮುಚ್ಚ ಕೂತ್ಕೊ ನೀನು. ನೀವೆಲ್ಲ ಮನೇಲಿ ಕಟ್ಟೆ ಮೇಸಾಕಿರ್ಬೇಕು ನೀವು. ಅಲ್ಲ, ಒಂದು ಯಾವ ಥರ ಇರಬೇಕು ಅಂತ ಗೊತ್ತಾಗಿಲ್ಲ. ಮಕ್ಳ ಕೈಗೆ ಜಾಸ್ತಿ ಫೋನ್ ಕೊಡಬಾರ್ದು. ಅದರಿಂದ ಎಷ್ಟೋ ಲೈಫ್ಗಳು ಹಾಳು ಮಾಡ್ಕೊತಾವೆ ಮಕ್ಳುಗಳು, ಗೊತ್ತಾ? ಅಲ್ಪನೂ ಬುದ್ಧಿಲ್ಲ. ನಮ್ಮ ಮನೆ ಹೋಗಂತೂ ಒಂಚೂರು ಬುದ್ಧಿಲ್ಲ. ಚೆಂದಾಗಿ ಓದ್ತಿದ್ಲು ಅವಳು, ಗೊತ್ತಾ? ಮಾಸ್ಟ್ರ್ ಹೆಂಗೆ ಅಂತಿದ್ರು, ಸಖತ್ತಾಗಿ ಓದ್ತಿದ್ಲು. ಇವಳು ಒಳ್ಳೆ ನಂಬರ್ ತೆಗಿತಾಳೆ ಅಂದ್ಬಿಟ್ಟು ನಾವು ಇವಳ ಮೇಲೆ ಗ್ಯಾರಂಟಿ ಹಾಕೊಂಡಿದ್ದು ಅಂತ. ಈಗ ನೋಡಿದ್ರೆ ಜೀರೋ ಖಾಲಿ ಪೇಪರ್ ಕೊಟ್ಟು ಬಂದವಳೆ. ಅತ್ತಾಗಿತ್ತಾಗ ನೋಡ್ತಾ ನಿಂತ್ಕೊಂಡಳಂತೆ, ಅತ್ತಾಗಿತ್ತಾಗ ನೋಡ್ತಾ ಕೂತ್ಕೊಂಡಳಂತೆ ಬೆಪ್ಪನಾಗೆ. ಹಂಗಾದಾಗ ಹೆಂಗೆ ಮಾಡ್ಬೇಕು ಹೇಳು? ಭವಿಷ್ಯ ಏನು? ಏನು ಸ್ವಲ್ಪನೂ ಅರ್ಥ ಆಯ್ಕಿಲ್ವಲ್ಲ. ನೋಡೋರು ಅಮ್ಮ ಹೆಂಗೆ ಅದ್ಗೆಡ್ಸ್ಕೊಂಡು ಲೈಫ, ಇವು ಹಂಗೆ ಅದ್ಗೆಡ್ಸ್ಕೊತಾರೆ ಬಿಡು. ಗೋವಿಂದನ್ಗೆ ಹೇಳ್ತೀನಿ ಸುಮ್ಕಿರಿ ಬುಡ್ಲಿನಾಕ. ಇವೆಲ್ಲ ಆಮೇಲೆ ಇವತ್ತು ಗುಟ್ಟನ ಮುಚ್ಕೊಬಿಟ್ರೆ ನಾಳೆಗೆ ನಮಗೆ ಬರ್ತದೆ ಮ್ಯಾಟ್ರಾಗೆ. ನೀವು ಹೆಂಗೆ ಹೇಳಿಲ್ಲ ನನಗೆ ಅಂದಾಗ ನಾವೇನು ಹೇಳೋಕ್ಕಾಯ್ತದೆ? ಅವ್ನಿಗೆ ಹೇಳಿದ್ರೆ ಸರಿಕ ಸುಮ್ಕಿರು ಬುಡ್ಲಿನಾಕ. ಅದು ಬಡಿದು ಬಡಿಯೋದ್ರಿಂದನೇ ಇಲ್ಲ. ಸುಮ್ಮನಿರು ನೀನು. ಒಂದ್ಸಲ ಮಾತಾಡಿ ನಾವು ಹೇಳೋಣ, ಆದಷ್ಟು ತಿಳುವಳಿಕೆ ಹೇಳೋಣ. ಸುಮ್ಮನಿರು ಮಧು. ಜೋರ್ಗೆ ಹೇಳಿದ್ಯಾ? ಇಲ್ಲ, ಯಾರಿಗೂ ಹೇಳಿಲ್ಲ. ನಾನೇ ಬೋದೆ. ಈ ಥರ ಎಲ್ಲ ಲೈಫ್ ಹಾಳು ಮಾಡ್ಕೋಬಾರ್ದು. ಅವ್ರಿಗೆಲ್ಲ ಏನಕ್ಕೆ ಫೋನ್ ಮಾಡ್ತಿದೀಯ ನೀನು? ಸೆಕೆಂಡ್ PUC ಜೊತೆ ನಿನಗೆ ಏನು ಕೆಲಸ ಇದೆ? ನೀನು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ರಿಗೂ ಹೇಳ್ತೀನಿ ಅಂತ ಹೇಳಿದೆ. ಅವತ್ತಿಂದ ಅವಳು ಅಷ್ಟೇ ಫೋನೇನು ಮುಟ್ಟೇ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಆಗೋದೆ. ಫೋನ್ ಏನು ಮುಟ್ಟಿಲ್ಲ? ಅವತ್ತೇ ಹೇಳ್ಬಿಟ್ಟು ಫೋನ್ ಕಿತ್ಕೊಂಡ್ಮೇಲೆ ನೀನು ಫೋನು ಕೊಟ್ಟಿಲ್ಲ, ಅವಳು ಮುಟ್ಟುವಿಲ್ಲ. ಯಾವುದೇ ಅವ್ರ ಅಕ್ಕನ ಫೋನು ಇಸ್ಕೊಂಡಿಲ್ಲ, ನನ್ನ ಫೋನು ಇಸ್ಕೊಂಡಿಲ್ಲ. ಅವಳು ಆಯಿತು, ಅವಳು ಕೆಲಸ ಆಯಿತು ಅಂದ್ಕೊಂಡಿದ್ದಾಳೆ. ಅದಕ್ಕೆ ನಾವು ಸುಮ್ಮನೆ ಅದು. ಇಲ್ಲಾಂದ್ರೆ ಹೇಳ್ತಿದ್ದೀನಿ ನಾನು ಏನಾದರೂ ಪ್ರಾಬ್ಲಮ್ ಕಂಡಿದ್ರೆ. ಕಣಪ್ಪ ಏನೋ ಕಣೆ. ನವ್ಯಾ ಚಿಕ್ಕಪ್ಪ, ಏನಿನ್ ಪ್ರಾಬ್ಲಮ್ಮು? ಏನಿದು? ಏನಕ್ಕೆ ನೀನು ಓದಕ್ಕೇನು ರೋಗ ನಿನಗೆ? ಚಿಕ್ಕಪ್ಪ, ಓದ್ಕೊತೀನಿ ಇನ್ಮೇಲೆ. ಅಷ್ಟು ಚೆನ್ನಾಗಿ ಓದ್ತಿದ್ದಳು ನೀನು. ನಿನ್ಗೆ ಏನು ಗೊತ್ತು ಅಂತ ಖಾಲಿ ಆಳೆ ಕೊಟ್ಟಿದ್ದಿಲ್ಲ. ಏನು ನಿನ್ನ ಪ್ರಾಬ್ಲಮ್ಮು? ಇಂಥದ್ದು ಪ್ರಾಬ್ಲಮ್ ಆಯ್ತು ನನಗೆ ಅಂತ ಹೇಳಿದ್ರಲ್ಲ, ನಾವು ಸಾಲ್ವ್ ಮಾಡೋಕ್ಕಾಗೋದು? ನೋಡ್ರಿ, ನಿಮ್ಮ ಅಪ್ಪ ಸಣ್ಣ ಮುಟ್ಲು ಅಲ್ಲ, ಅಂಗಡಿ ಸಾಯ್ತಾನೆ. ನನ್ನ ಮಕ್ಕಳು ಸಂಪಾದನೆ ಮಾಡ್ಬೇಕು ಅಂದ್ಬಿಟ್ಟು ನೀವು ಹಿಂಗೆ ಆಡ್ಕೊಂಡು ಕೂತ್ಕೊಂಡು ಚಂದವಾ? ಹೇಳ ನಿಮ್ಮ ಅಪ್ಪನಿಗೆ ಹೇಳ್ಬೇಕು. ಹೇಳು ಚಿಕ್ಕಪ್ಪ. ಬೇಡ ಚಿಕ್ಕಪ್ಪ, ಹೇಳ್ಬೇಡಿ. ಅಪ್ಪ ಆಮೇಲೆ ಹೊಡಿತದೆ. ಹೊಡೆಯೋದಲ್ಲ, ನಿಮ್ಮ ಅಪ್ಪ ಹೊಡೆಯೋದಲ್ಲ. ಈಗ ನಾನು ಹೆಂಗೆ ಬಿಡ್ತೀನಿ ಗೊತ್ತು ನಿನಗೆ? ಹಿಂಗೆ ಗಾಂಚಲಿ ಆಡ್ತಾ ಇದ್ದೀನಿ ನೀನು. ಚೆನ್ನಾಗಿ ಓದ್ತಿದ್ದಳು. ಈಗೇನು ರೋಗ ಬಂದಿರೋದು ನಿನಗೆ? ನೀನು ಸಮಾಚಾರ ಅಲ್ಲ, ಸ್ಪೆಷಲ್ ಕ್ಲಾಸ್ ಆಯ್ತು ಅಂದ್ಬಿಟ್ಟು 8ವರೆಗೆ ಏನಕ್ಕೆ ಹೋಗ್ತಿದ್ದೆ ನೀನು? ಬಾಯ್ಬಿಟ್ಟು ಬಗಳು. ಅದು ನನ್ನ ಫ್ರೆಂಡ್ಸ್ಗಳು ಬೇಗ ಬರ್ತೀವಿ ಅಂತ ಅಂದಿದ್ರು ಚಿಕ್ಕಪ್ಪ, ಅದಕ್ಕೆ ಹೋಯ್ತಿದ್ದು. ಇವೆಲ್ಲ ನಾಟಕ ಬೇಡ, ಒಳ್ಳೆ ಮಾತಲ್ಲಿ ಹೇಳ್ತೇನೆ. ಇವೆಲ್ಲ ನನ್ನ ಕುಟುಂಬ ಮಾತ್ರ ಭಾಳ ಕೋಪ ನನಗೆ. ಆಮೇಲೆ ನಿಮ್ಮ ಅಪ್ಪನಿಗೆ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ ನಾನು. ಏನು ಆಟ ಆಡ್ತಿದ್ದೀನಿ ನೀನು? ಮಾನ ಬರ್ಬೋದಿಲ್ವ ಹೇಳಿ ನಿನಗೆ? ಯಾರು ಫೋನ್ ಮಾಡಿದೆ ಅವತ್ತು ನೀನು? ಆಂಟಿ ಸಿಗಾಕೊಂಡಿದ್ದಂತಲ್ಲ, ಯಾರು ಫೋನ್ ಮಾಡಿದೆ ನೀನು? ಆಂಟಿ ಹೇಳ್ಬಿಟ್ರ ನೋಡು ಯಾವ ಥರ ಇದ್ದೀರಾ. ಆಂಟಿಗೆ ಯಾಕೆ ಹೇಳಿದ್ರಿ? ನೋಡು, ಮತ್ತೆ ಯಾಕೆ ಹೇಳಿದ್ರಿ ಅಂತ. ನೀನೇನಕ್ಕೆ ನಂಬರ್ ಕಮ್ಮಿ ತೆಗ್ದಿದ್ಯಾ? ಚಿಕ್ಕಪ್ಪ ಬಂದು ನನ್ನ ಕ್ಲಾಸ್ ತಗೋತಾ ಇದ್ದಾರೆ. ನಾನೇನು ಮಾಡಲಿ? ಚಿಕ್ಕಪ್ಪ ಇನ್ಮೇಲೆ ಚೆನ್ನಾಗಿ ಓದ್ತೀನಿ ಬಿಡಿ. ಚೆನ್ನಾಗಿ ಓದೋದಲ್ಲ, ಎಲ್ಗೋಯ್ತಿದೆ ನೀನು ಅಂತ ಸ್ಪೆಷಲ್ ಕ್ಲಾಸ್ ಅಂದ್ಬಿಟ್ಟು ಎಲ್ಗೋಯ್ತಿದೆ ಅಂತ ಹೇಳ್ತಾ ಇರೋದು. ಏನು ನಿಮ್ಗೆ ಬುದ್ಧಿ ಇಲ್ವಾ? ಲೈಫ್ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾ ನಿಮಗೆ? ಹೇಳು, ಏನಿನ ವಯಸ್ಸು? ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? SSLC ಇವಾಗ ನೀನು ಚೆನ್ನಾಗಿ ಓದಿ ಏನಾದರೂ ಒಂದು ಕೆಲಸನೋ ಏನೋ ತಗೊಂಡು ಲೈಫ್ ಸೆಟಲ್ ಮಾಡ್ಕೋಬೇಕು. ಈ ಥರ ಆಡಬೇಕು ನೀನು. ನೋಡ್ತಾ ಕುತ್ಕೋತಿ ಅಂತ ಈ ಸ್ಕೂಲ್ಗೆ ಹೋಗಿ ಇಷ್ಟ ಇಲ್ವೋ? ಹೇಳು, ಬುಡ್ಸ್ಬಿಡ್ತೀವಿ ತಾಗೆ. ಬುಡ್ಸ್ಬಿಟ್ಟು ಮದುವೆ ಮಾಡ್ತೀವಿ. ಹೇಳು, ಓದ್ತೀಯಾ? ಮದುವೆ ಆಯ್ತೀವ? ಓದ್ತೀನಿ ಚಿಕ್ಕಪ್ಪ. ನೋಡು, ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗು ನಿನಗೆ. ನಾನು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ, ನಾನು ಮಾತ್ರ ಹೇಳ್ತೇವೆ. ನಮಗೆ ಮಾನ ಮರೋದಿ ಮುಖ್ಯ. ಹಂಗೆಲ್ಲ ಆಡೋದು ನಮಗೆ ಭಾಳ ಪಾಪ ಬಂದ್ಬಿಡ್ತದೆ ಮೇಲೆ. ಸರಿ ಬಿಡಿ ಚಿಕ್ಕಪ್ಪ, ಆಯಿತು. ಇನ್ಮೇಲೆ ಚೆನ್ನಾಗಿ ಓದ್ಕೊತೀನಿ. ಸರಿ ಹೋಗು. ಇನ್ನೊಂದು ಸತಿ ನೋಡ್ತೀನಿ. ನೆಕ್ಸ್ಟ್ ಮೀಟಿಂಗು ನಾನೇ ಬರ್ತೀನಿ. ಆವಾಗ ಗೊತ್ತಾಯ್ತು ನೀನು ಬಂಡವಾಳ ಏನು ಅಂತ. ಓದಕ್ಕೇನು ದಾಡಿ ನಿಮಗೆ? ಅವ್ನು ನೋಡೋ ಸಣ್ಣ ಮುಟ್ಲುವೆ ಊಟನೂ ಉಂಟಾಗೆ ಅಂಗಡಿ ಸಾಯ್ತಾನೆ. ನಿಮ್ಗೆ ಜ್ಞಾನ ಇಲ್ವಾ ನಿಮಗೆ? ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ಮಾಡೋದು. ಅದನ್ನ ಅರ್ಥ ಮಾಡ್ಕೋಬೇಕು ತಾನೆ. ಇನ್ನೊಂದು ಸತಿ ಏನಾದ್ರು ರಿಪೀಟ್ ಆದ್ರೆ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಾನು ಮತ್ತೆ ನಿನ್ನ. ಆಯ್ತು ಚಿಕ್ಕಪ್ಪ, ಇನ್ಮೇಲೆ ಚೆನ್ನಾಗಿ ಓದ್ಕೊತೀನಿ. ಲಕ್ಷ್ಮಿ, ಒಂದು ಕಣ್ಣು ಮಡಗಿರೋಳ ಮೇಲೆ. ಹೌದು, ನಿನ್ಗೇನು ಗೊತ್ತಿಲ್ವಾ? ನೋಡು, ಫೋನ್ ವಿಷಯ ಆಂಟಿ ಹೇಳ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನನ್ನ ಮೇಲೆ ಅವಳು ಏನಾದರೂ ಕೋಪ ಮಾಡ್ಕೊಳ್ಳಲ್ವಾ? ನೀನು ಏನು ಕೇಳಕ್ಕೆ ಹೋದೆ? ನೀನು ವಿಚಾರಿಸೋ ರೀತಿಲಿ ವಿಚಾರಿಸ್ಬೋದಾಗಿತ್ತು ಅಲ್ವಾ? ಹೇಳಿದ್ರೆ ಸುಮ್ ಕೂತ್ಕೋ.
ಓ ಸರಿ ಬಿಡು ನೀನುವೆ ಇನ್ನೊಂದು ಸಾಟ್ರ ನೋಡ್ಕೊತಾರೆ ಆಮೇಲೆ ತಿರ್ಗಿ ಇನ್ನೊಂದು ಮಾಡ್ತಾಳಪ್ಪ ಸುಮ್ಮನಿರು ಏನಂತೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರಿ ಇವಾಗ ಸುಮ್ಮನೆ ಇರಬೇಕು ನೀನು. ಸುಮ್ ಕೂತ್ಕೊ ನೀನು ಆಮೇಲೆ ಏನೋ ಅನಾಹುತಾಗಿ ಮನೆ ಮರೋದಿ ಹೋದ್ಮೇಲೆ ಆಮೇಲೆ ನಿಮ್ಗೆ ಗೊತ್ತಾಯ್ತದೆ ಹೆಂಗಾಯ್ತದೆ ಅಂದ್ಬಿಟ್ಟು ಫೋನುಗಿನ ಯಾರು ಅವ್ಳು ಕೈ ಕೊಡಂಗಿಲ್ಲ ಅವಳ ಮೇಲೆ ಕಣ್ಣು ಮಡ್ಗಿ ನೀವು ಮನೆಗೆ ಬಂದರು ಅಷ್ಟೇ ಡೈಲಿ ಬುಕ್ಗಳೆಲ್ಲ ಚೆಕ್ ಮಾಡಿ ಸರಿಯಾ ನೀನು ಟ್ಯೂಷನ್ ಹೇಳ್ಕೊಡ್ತಿದ್ದಲ್ಲ ಯಾಕೆ ಹೇಳ್ಕೊಡ್ತಿಲ್ಲ ಅಯ್ಯೋ ಮಧು ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ ನಾನು ಏನು ಹೇಳ್ಕೊಡ್ಲಿ. ಒಳ್ಳೆ ಕಡೆ ಟ್ಯೂಷನ್ ಸೇರ್ಸ್ತೀನಿ ತಡಿಲ್ಲ ಅವಳು ಎಲ್ಲರೂ ಹೊರಗಡೆ ಸೇರಿಸಿ ಮಧು ನಾನು ಟ್ಯೂಷನ್ ಹೇಳ್ಕೊಡ್ತೀನಿ ಬಾ ಅಂದ್ರೂ ಬರಲ್ಲ. ನಾನು ಏನು ಮಾಡೋಕ್ಕಾಗುತ್ತೆ, ಅವಳು ಇಷ್ಟಪಟ್ಟು ಓದಬೇಕಲ್ವಾ, ನಾವು ಬಲವಂತದಿಂದ ಓದಿಸೋಕ್ಕಾಗುತ್ತಾ ಹೇಳಿ. ಅವಳು ಅವಾಗೆಲ್ಲ ಬನ್ನಿ ಆಂಟಿ ಹೇಳ್ಕೊಡಿ ಡೌಟ್ ಇದೆ ಅದು ಇದು ಅಂತ ಕೇಳ್ತಿದ್ಲು. ಇವಾಗ ಏನು ಕೇಳಲ್ಲ ಏನು ಮಾತಾಡಲ್ಲ, ನಾವು ಏನು ಮಾಡೋಕ್ಕಾಗುತ್ತೆ, ನಾವು ಬಲವಂತ ಮಾಡೋಕ್ಕಾಗುತ್ತಾ ಮಧು ಹೇಳ್ತಿರಲ್ಲ ನೀವು. ನೋಡು ನಮ್ಮನೆ ಭೇದ ಭಾವ ಇಲ್ಲ ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಅದು ನಿನ್ಗೆ ಗೊತ್ತೇ ತಾನೆ. ಅಯ್ಯೋ ಏನು ಮಧು ನನಗೇನು ಹೇಳ್ತಾ ಇದ್ದೀರಾ ನೀವು, ನಾನು ಯಾವಾಗ ಬೇರೆಯವರು ಅವ್ರು ಬೇರೆಯವರು ನನ್ನ ಮಕ್ಕಳು ಮಾತ್ರ ನನ್ನವರು ಅಂತ ನಾನು ಯಾವತ್ತೂ ನೋಡಿಲ್ಲ ಮಧು. ಏನು ಈ ಥರ ಮಾತಾಡ್ತೀರಾ ನೀವು, ನಾನು ಆ ಥರ ಯಾವ ಥರ ನೋಡಿದ್ದೀನಾ ನಿಮ್ಗೆ ಗೊತ್ತಿಲ್ವಾ. ಇವತ್ತು ಗೋವಿಂದನ ಮನೆ ಮರೋದಿ ಬೇರೆ ನಮ್ಮ ಮನೆ ಮರೋದಿ ಬೇರೆ ಅಲ್ಲ, ಎಲ್ಲ ಒಂದು ಇವಾಗ ನಾವು ಒಂದು ಮನೇಲಿ ಇದ್ದೀವಿ ಅಂದಮೇಲೆ ಜೊತೆ ಹುಟ್ಟಿದ್ದೀವಿ ಅಂದಮೇಲೆ ನಾವೆಲ್ಲರೂ ಒಂದೇ. ಅವು ನಮ್ಮ ಮಕ್ಕಳೇನೆ, ನಾವು ಅವಕ್ಕೂ ಕೇರ್ ಮಾಡಬೇಕು, ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ನಾವು ಒಬ್ಸರ್ವ್ ಮಾಡಬೇಕು. ಇವತ್ತು ಒಳ್ಳೆ ರೀತಿಲಿ ನಾವು ಅವ್ರನ್ನ ಈ ಟೈಮಲ್ಲಿ ನಾವು ಅವ್ರನ್ನ ಆದಷ್ಟು ಒಳ್ಳೆ ರೀತಿಲಿ ನಾವು ನಡ್ಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಭಾಳ ಕಷ್ಟ ಜೀವನ. ಆ ಮಧು ನನಗೂ ಗೊತ್ತು, ನಾನು ಅದಕ್ಕೆ ನನಗೆ ತಿಳುವಳಿಕೆ ಹೇಳಿದೆ. ನೀವು ನೋಡಿದ್ರೆ ಇವಾಗ ಫೋನ್ ಮಾಡಿರೋ ವಿಷಯನ ನನ್ನ ಮುಂದೆ ಹೇಳ್ಬಿಟ್ರಿ. ಇವಾಗ ಅವಳು ನನ್ನ ಮೇಲೆ ತಪ್ಪು ತಿಳ್ಕೊಳ್ತಾಳೆ. ತಿಳ್ಕೊತಾಳೆ ಹೋಗು, ಏನಿಲ್ಲ ಇನ್ನೊಂದ್ಸತಿ ನಂಬರ್ ಕಮ್ಮಿ ತೆಗಿಲಿ ಮಾಡ್ತೀನಿ ಸುಮ್ಕಿರೋಳಿಗೆ ಹೇಳ್ಬಿಡೋಣ ತಗೆ. ಹೇಳ್ಬಿಟ್ರೆ ಬೆಟರ್ ಅನ್ನಿಸ್ತದೆ, ಅವ್ರಾದ್ರು ತಿಳುವಳಿಕೆ ಹೇಳಿದ್ರೆ ಅರ್ಥ ಮಾಡ್ಕೊತಾಳೇನೋ. ಅದಲ್ದೇ ಭಾವನಿಗೂ ಈ ವಿಷಯ ಗೊತ್ತಿರೋದು ಒಳ್ಳೇದು ಮಧು. ಆಮೇಲೆ ಏನಾದ್ರು ಒಂದು ಚೂರು ಪ್ರಾಬ್ಲಮ್ ಆದರೂ ಅದು ನೀವೇ ನಾನು ಫೇಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಮ್ಗೆ ವಿಷಯ ಗೊತ್ತಿತ್ತಲ್ವಾ, ಹೇಳಿವ್ರಿ ಅಂದ್ಬಿಟ್ಟು ಆಮೇಲೆ ನಮ್ಮ ತಲೆ ಮೇಲೆ ಹೇಳ್ತಾರೆ ಅವರು. ಅವನಿಗೆ ಬೇಡ ಅಜ್ಜರ್ಗೆ ಹೇಳ್ತೀನಿ ಸುಮ್ಕಿರು, ಹಿಂಗೆ ಕಮ್ಮಿ ನಂಬರ್ ತಗೊಳ್ಳೆ ಹಿಂಗೆಲ್ಲ ಆಡ್ತಾವಳೆ ಅದು ಏನು ಕೇಳಿ ಅಂದ್ಬಿಟ್ಟು ಯಾಕೋ ಸೋರ್ ಬತ್ತಲಕ್ಕಂತೆ ಯಾಕೋ ಅತಿ ಆಯಿತು ಯಾಕೋ ಸೋರ್ ಬತ್ತಲಕ್ಕಂದ್ಬಿಡು. ಹೌದು ಮಧು, ಯಾವುದೋ ಹುಡುಗನ ಜೊತೆ ಮಾತಾಡ್ತಿದ್ದೆ ನಾನೇ ಕಣ್ಣಾರ ನೋಡಿ ಬೈದಿದ್ದೀನಿ. ಈ ಥರನೇ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಮಧು, ನಾನು ಹೇಳೋದು ಕೇಳು. ಆಮೇಲೆ ಇವಾಗೆಲ್ಲ ಸರಿ, ಏನಾದ್ರು ಚೂರು ಪ್ರಾಬ್ಲಮ್ ಆದರೂ ನಮ್ಮ ತಲೆ ಮೇಲೆ ಕೇಳ್ತಾರೆ. ನಾನೇನು ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಗೆ ಹೇಳ್ತಾ ಇಲ್ಲ ಮಧು. ನಿಮಗೆ ಗೊತ್ತಿತ್ತು ತಾನೇ, ನೀವು ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ನಾವು ಏನು ಹೇಳಂಗಿದ್ದದು. ಇವಾಗ ಹೇಳೋದೇ ಬೆಟರ್ ಅಂತ ಅನಿಸುತ್ತೆ. ಇಲ್ಲ ಅಜ್ಜಿಯವರೆಲ್ಲ ಎಲ್ಲೋ ಹೋಗಿದ್ದಾರೆ, ಸಾವಿತ್ರ ಜರ್ಮನಿ ಹತ್ರ ಹೋಗಿರ್ಬೋದು. ಬರಲಿ ಸುಮ್ಮನಿರು ಹೇಳ್ತೀನಿ. ಏನು ಹಿಂಗೆ ಆದರೆ ಮಕ್ಕಳು ಓದೋ ವಯಸ್ಸಲ್ಲಿ ಹಿಂಗೆಲ್ಲ ಜೀವನ ಹಾಳು ಮಾಡ್ಕೊಂಡ್ರೆ ಜೀವನ ಭಾಳ ಕಷ್ಟ. ಏನಿಗೆ ಏನೊಂದು ಚೂರು ಅರ್ಥ ಆಯ್ಕಿಲ್ಲ ಅಂದ್ಬಿಡು. ಅದಕ್ಕೆ ಗೊತ್ತಿಲ್ವಾ ಅಕ್ಕನಿಗೂ ಗೊತ್ತು. ಮತ್ತು ಅದಕ್ಕೆ ಏನು ಮಾಡ್ತಾಯಿದ್ರು ಚೂರಾರೆ ಜವಾಬ್ದಾರಿ ಏನಾದಾರ ಇರ್ಬೇಕು ತಾನೆ ಕಣವೆ ಇದೇನೋ. ಅವ್ರು ಹೇಳಕ್ ಹೋದ್ರೆ ಎಂತಿರಿ ಕಣ್ಣು ಮಾತಾಡ್ತಾರೆ ಅಂದ್ಬಿಟ್ಟು ಅವ್ರು ಹೇಳಕ್ ಹೋಗಲ್ಲ ಮಧು. ಆದರೂ ತಾಯಿ ಸ್ಥಾನದಲ್ಲಿ ತೊಗೊಂಡು ಅವ್ರು ಮಾತಾಡ್ಬೇಕಾನೆ, ಮಾತಾಡ್ದಾನೆ ಇದ್ಬಿಟ್ರೆ ಎಲ್ಲ ಸರಿ ಆಯ್ತದ. ರಶ್ಮಿ ಹೇಳ್ತೀಯಲ್ಲ ನೀನು, ಸರಿಯಾಗಿ ಹೇಳ್ತಾ ಇದ್ದಿ ಬಿಡು ನೀನುವೆ. ಈಗ ನಾವು ತಗೊಳ್ಳೋ ಜವಾಬ್ದಾರಿನ ಅವ್ರು ತಗೊಳ್ಳಿಲ್ಲ ಅಂದ್ರೆ ಹೆಂಗೆ ಬಿಡು, ಇಲ್ಲೇ ಇದ್ದಾರೆ ಕೇಳಿಸ್ಕೊಂಡ್ರೆ ಏನನ್ನಲ್ಲ. ಸುಮ್ಮನಿರು ಮಧು. ನೋಡು ಮಧು, ನಾನು ಹೇಳ್ತೀನಿ ಕೇಳು, ನನಗೆ ಹೊಟ್ಟೆ ಉರಿಯಲ್ಲ. ಈ ವಿಷಯನ ಅಜ್ಜಿಯರ್ಗೆ ಹೇಳ್ಬಿಟ್ಟು ಸುಮ್ಮನಿರೋದು ಬೆಟರು. ನಾವು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಆಮೇಲೆ ನಮ್ಮ ತಲೆ ಮೇಲೆ ಬರುತ್ತೆ ಮಧು. ಈ ಥರ ಚಿಕ್ಕಪ್ಪ ಬೋದ್ರು ಚಿಕ್ಕಮ್ಮ ಬೋದ್ರು ಅದಕ್ಕೆ ಈ ಥರ ಮಾಡ್ಕೊಂಡೆ ಅಂತ ಅಂದಾಗ ನಮಗೆ ಪ್ರಾಬ್ಲಮ್ ಆಗಲ್ವಾ. ನಾನು ಹೇಳ್ತಿರೋದು ಆ ಮಕ್ಕಳು ನಮ್ಮವೇನೆ, ಆದರೂ ಮನೆ ಜನಕ್ಕೆ ಗೊತ್ತಿರಲಿ ಅಂತ ಹೇಳ್ತಾ ಇರೋದು. ನೀನು ಅರ್ಥ ಮಾಡ್ಕೊಳಣ್ಣ. ಸರಿ ಬಿಡು, ನೀನು ಹೇಳೋದು ಸರಿನೇ ಕತೆ. ಅಜ್ಜರ್ ಬರಲಿ ಈ ಥರ ಹಿಂಗೆ ನಡೀತದೆ ಅಂತ ಹೇಳ್ಬಿಡ್ತೀನಿ. ಇನ್ನೇನೋ ಹೇಳ್ಬಿಟ್ರು ಸರಿ ತಾನೆ. ಆಮೇಲೆ ಏನಾದ್ರು ಒಂದು ಮಾಡೋಕ್ಕಾಯ್ತದೆ. ಓ ಏನು ಈ ಹುಡುಗಿ ಹಿಂಗೆ ಬುದ್ಧಿ ಕಲಿತದಿದ್ದು, ಕ್ಲಾಸ್ ರೂಮಲ್ಲಿ ಮುಂದೆ ಕೂತ್ಕೊಂಡಳಂತೆ. ಏನು ಹೊಸಿ ಹೇಳಿಲ್ಲ ಅವರು ಸರ್ರು. ನನಗೆ ಬೇಜಾರಾಗೋಯ್ತು. ಯಾಕಾದ್ರು ಪೇರೆಂಟ್ಸ್ ಮೀಟಿಂಗ್ ಒಂದು ಅನ್ಸ್ಬಿಡ್ತು ನನಗೆ. ಏನೋ ತುಂಬ ಬದಲಾವಣೆ ಆಗ್ಬಿಟ್ಟಿದೆ ಅವಳಲ್ಲಿ. ಅಷ್ಟು ಚೆಂದಾಗಿ ಓದೋಕ್ಕೆ ಇಂಟ್ರೆಸ್ಟ್ ಪಡ್ತಿದ್ಲು. ಆಂಟಿ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ, ಅದನ್ನೇ ಹೇಳ್ಕೊಡಿ ಆಂಟಿ ಇದನ್ನೇ ಹೇಳ್ಕೊಡಿ ಅಂತ ಅಷ್ಟು ಥರ ಬರ್ತಿದ್ಲು. ಇವಾಗೆಲ್ಲ ಏನು ಸರಿ ಮಾತಾಡ್ತೇನೆ ಇಲ್ಲ, ಮುಂಕ್ನಾಗಿರ್ತಾಳೆ. ಇರಲಿ ಸುಮ್ಕಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.